ಗುಡ್ ಮಾರ್ನಿಂಗ್. ಇವತ್ತು ಬೊರಾಕಾಯಿಂದ ಹೊರಡ್ತಾ ಇದ್ದೀವಿ. ಬೊರಾಕಾಯಿ ಟು ಕೊರೋನ್. ಸೊ ನಮ್ಮದು ನೆಕ್ಸ್ಟ್ ಐಲ್ಯಾಂಡ್ ಹಾಪಿಂಗ್ ಬಂದುಬಿಟ್ಟು ಕೊರೋನಿಂದ ಸ್ಟಾರ್ಟ್ ಆಗುತ್ತೆ. ಬೊರಾಕಾಯಲ್ಲಿ ಆಲ್ಮೋಸ್ಟ್ ಏನು ಅಂದರೆ ಎಕ್ಸ್ಪ್ಲೋರಿಂಗ್ ಥರ ಇರಲಿಲ್ಲ, ಜಸ್ಟ್ ಐಲ್ಯಾಂಡಲ್ಲಿ ಚಿಲ್ ಮಾಡೋಕ್ಕೆ ಬಂದಿರೋ ಥರ ಇತ್ತು. ಸೊ ಸನ್ಸೆಟ್ ಸಖತ್ತಾಗಿತ್ತು. ಸೊ ಇವಾಗ ಅದನ್ನೆಲ್ಲ ಮುಗಿಸಿ ಅಡ್ವೆಂಚರ್ ಮತ್ತೆ ಸ್ಟಾರ್ಟ್ ಆಗ್ತಾಯಿದೆ. ಕೊರೋನಿಂದ ನಿಮಗೆ ಯಾವ ಥರ ಎಕ್ಸ್ಪ್ಲೋರ್ ಮಾಡ್ತೀವಿ, ಐಲ್ಯಾಂಡ್ ಹಾಪಿಂಗ್, ಅದನ್ನೆಲ್ಲ ಕೊರೋನಿಂದ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀವಿ. ಅಲ್ಲಿ ತನಕ ಸ್ಟೇ ಟ್ಯೂನ್. ಹಲೋ, ಹಾಯ್. ನಾವೀಗ ಕೊರೋನ್ ಸಿಟಿಲಿ ಇದ್ದೀವಿ. ತಾಪ್ಸಿಯಾ ಅಂತ ಒಂದು ಹಿಲ್ ಇದೆ ಇಲ್ಲಿ, ಅಲ್ಲಿ ಸನ್ಸೆಟ್ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಇದು ನಾವು ಇರೋ ಸ್ಟೇಯಿಂದ ಆಲ್ಮೋಸ್ಟ್ 1 ಕಿಲೋಮೀಟರ್ಸ್ ಇದೆ. ಸೊ ನಾವೀಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿಂದ ಆಲ್ಮೋಸ್ಟ್ ಸ್ಟೇರ್ಸ್ ಇದೆ ಅಂತ, 720 ಸ್ಟೇರ್ಸ್ ಇದೆ ಅಂತ ಗೂಗಲಲ್ಲಿ ಹೇಳಿದ್ದಾರೆ. ಅಲ್ಲಿ ಹೋಗಿ ನೋಡಬೇಕು. 720 ಸ್ಟೆಪ್ಸ್ ಹತ್ತಿ ಸನ್ಸೆಟ್ ನೋಡಿ ಒಂದು ಅಚೀವ್ಮೆಂಟ್ ಮಾಡಬೇಕು ಇವಾಗ. ಹೌದು, ಇಲ್ಲಿ ಟಾಪ್ ಪಾಯಿಂಟ್ಗೆ ಹೋಗಬೇಕು ನಾವೀಗ ಸನ್ಸೆಟ್ ನೋಡೋದಕ್ಕೆ. 720 ಮೆಟ್ಟಿಲುಗಳನ್ನು ಹತ್ತಬೇಕು ಈಗ. ಇಲ್ಲಿ ನಿಮಗೆ ಸ್ಟಾರ್ಟಿಂಗ್ ವ್ಯೂ ಕಾಣಿಸ್ತಾ ಇರ್ಬೋದು. ಸನ್ಸೆಟ್ ನೋಡಬೇಕು ಅಂದ್ರೆ ಸನ್ಸೆಟ್ ನೋಡೋದಕ್ಕೆ ಇಲ್ಲೇ ಮೇಲ್ಗಡೆ ಟಾಪ್ ವ್ಯೂಗೆ ಹೋಗಬೇಕು. ನಾವು ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಆಲ್ಮೋಸ್ಟ್ 700 ಸ್ಟೆಪ್ಸ್ ಇದೆ. 700 ಸ್ಟೆಪ್ಸ್ ಹೋಗಿ ಸನ್ಸೆಟ್ ನೋಡ್ಬೇಕು ಇವಾಗ. ಆಲ್ಮೋಸ್ಟ್ ಹಾಫ್ ವೇ ಆಗಿದೆ. 300 ಸ್ಟೆಪ್ಸ್ ಮುಗೀತು. ಆ್ಯಕ್ಚುಲಿ 400 ಮುಗೀತು, ಇನ್ನು 320 ಸ್ಟೆಪ್ಸ್ ಇದೆ. ಫುಲ್ ಸುಸ್ತಾಗ್ತಾ ಇದೆ. ನೀವು ನೋಡಿ, ಈ ಕಡೆ ವ್ಯೂಸ್ ನೋಡಿ. ಫೈನಲಿ ಟಾಪಿಗೆ ರೀಚ್ ಆಗಿದ್ದೀವಿ. ಕಂಪ್ಲೀಟೆಡ್. ಸಕ್ಕತ್ತಾಗಿದೆ. 720 ಸ್ಟೆಪ್ಸ್. ಟಯರ್ಡ್ ಅಂದರೆ ಫುಲ್ ಟಯರ್ಡು. ಇಲ್ಲ ಸನ್ಸೆಟ್ ಆಗೋದು ಕ್ರೇಜಿ ಅಂದರೆ ಕ್ರೇಜಿ ಆಗಿದೆ. ಪಾಯಿಂಟ್ ಮಾತ್ರ ಫುಲ್ ಹಿಲ್ಸು ನೋಡಿ, ಸಕ್ಕತ್ತಾಗಿದೆ. ಸನ್ಸೆಟ್ಟು ತೋರಿಸ್ತೀವಿ. ಹಲೋ, ಗುಡ್ ಮಾರ್ನಿಂಗ್ ಎವ್ರಿ ಒನ್. ಹಾಯ್, ಗುಡ್ ಮಾರ್ನಿಂಗ್. ನಮ್ಮದು ಇವತ್ತು ಡೇ 5 ಫಿಲಿಪೀನ್ಸಲ್ಲೇ. ಇವತ್ತು ಐಲ್ಯಾಂಡಲ್ಲಿ ಇದ್ದೀವಿ ನಾವು. ಕೊರೋನ್ ಐಲ್ಯಾಂಡ್ ಹಾಪಿಂಗ್ ಮತ್ತು ಎಕ್ಸ್ಪ್ಲೋರೇಷನ್ ಮಾಡ್ತಾ ಇದ್ದೀವಿ ಇವತ್ತು. ಸ್ನಾರ್ಕ್ಲಿಂಗ್ ಇದೆ, ಮತ್ತು ಲೇಕ್ಸ್ ಇದೆ. ಫುಲ್ ಬ್ಲೂ ವಾಟರ್ ಇರುತ್ತೆ, ಕ್ಲಿಸ್ಟಲ್ ಕ್ಲಿಯರ್ ವಾಟರು. ಸಖತ್ತಾಗಿರುತ್ತೆ ಅಂದ್ಕೊಂಡಿದ್ದೀವಿ. ಬೆಳಿಗ್ಗೆ 7:45 ಆಗಿದೆ. ನಮ್ಮದು ಬಂದುಬಿಟ್ಟು ಹೋಟೆಲಿಂದ ಪಿಕಪ್ ಮಾಡಿದ್ದಾರೆ. ಇವಾಗ ಇಲ್ಲಿಂದ ಹಾರ್ಬರ್ಗೆ ಹೋಗಿ ಅಲ್ಲಿಂದ ನಮ್ಮ ಟೂರ್ ಸ್ಟಾರ್ಟ್ ಆಗುತ್ತೆ. ಫೈನಲಿ ಪೋರ್ಟಿಗೆ ಬಂದು ಇವಾಗ ಫಾಸ್ಟ್ ಬೋಟ್ ಅಲ್ಲ, ಬೋಟನ್ನು ಬೋರ್ಡ್ ಮಾಡ್ತೀವಿ. ಈಗ ಇಲ್ಲಿಂದ ಟೂರ್ ಸ್ಟಾರ್ಟ್ ಆಗುತ್ತೆ. ಸಖತ್ತಾಗಿದೆ ಆ್ಯಕ್ಚುಲಿ. ತುಂಬ ಬೋಟ್ಸ್ ಇದ್ದಾವೆ ಇಲ್ಲಿ ಹೊಸಲೆಲ್ಲ. ಕೊರೋನ್ ಟೂರ್ ಸ್ಟಾರ್ಟ್ ಆಗಿದೆ ಇವಾಗ. ಸೊ ಲೇಕ್ಸು, ಸ್ನಾರ್ಕಲ್ಲು, ತುಂಬ ಆ್ಯಕ್ಟಿವಿಟೀಸ್ ಇದೆ. ಲೆಟ್ಸ್ ಗೋ ಬಾಯ್ಸ್, ಲೆಟ್ಸ್ ಗೋ. ಇದು ಕಲ್ಲಿಂಕನ್ ಬೀಚ್ ಲಗೂನ್ ಇದೆ. ಇಂಡೋನೇಷಿಯಾ ಪ್ಲೇಸ್ ಎಲ್ಲ ಹೇಳ್ತಿದ್ದಾರೆ. ಹೆಸರೇನೋ ಕಾಕಾಯಿಂದ ಸ್ಟಾರ್ಟ್ ಆಗತ್ತೆ, ಮರ್ತೋಗಿದೆ. ಸಖತ್ತಾಗಿದೆ. ಇಲ್ಲಿ ಸ್ವಿಮ್ ಮಾಡಬೇಕು.
ಗುಡ್ ಆಫ್ಟರ್ನೂನ್. ಇವಾಗ ನಮ್ಮದು ಕೊರೋನ್ ಡೇ ಟ್ರಿಪ್ಪಲ್ಲಿ ಹಾಫ್ ಡೇ ಮುಗ್ದಿದೆ. ಹಾಫ್ ಡೇ ಆಲ್ಮೋಸ್ಟ್ ಎಂಡ್ ಆಗಿದೆ. 2 ಲಗೂನ್ಸ್ ವಿಸಿಟ್ ಮಾಡಿದ್ವಿ. ಒಂದು ಟ್ವಿನ್ ಲಗೂನ್ ಅಂತ, ಇನ್ನೊಂದು ಯಾವುದೋ ಒಂದು ಲೇಕ್ ವಿಸಿಟ್ ಮಾಡಿದ್ವಿ. ಅದನ್ನು ಮಾಡಿ ಇವಾಗ ಲಂಚಿಗೆ ಬಂದಿದ್ವಿ. ಲಂಚ್ ಮಾತ್ರ ಸಕ್ಕತ್ತಾಗಿ ವೆಜಿಟೇರಿಯನ್ ಆಪ್ಷನ್ಸ್ ಕೊಟ್ಟಿದ್ರು. ಒಂದು ಬೀಚ್ ಸೈಡ್ ರೆಸಾರ್ಟಲ್ಲಿ ಲಂಚ್ ಆಯಿತು. ಇತ್ತು, ಸೊ ಚೆನ್ನಾಗಿತ್ತು. ಇವಾಗ ಊಟ ಆದಮೇಲೆ ತಿರ್ಗಾ ಸ್ನಾರ್ಕ್ಲಿಂಗ್ ಇದೆ. 2 ಡೆಸ್ಟಿನೇಷನಲ್ಲಿ ಸ್ನಾರ್ಕ್ಲಿಂಗ್ ಮಾಡಿಬಿಟ್ಟು ಅದಾದಮೇಲೆ ಒಂದು ಈವ್ನಿಂಗ್ಗೆ ಬೀಚ್ ವಿಸಿಟ್ ಮಾಡಿ ದೆನ್ ಹೆಡಿಂಗ್ ಬ್ಯಾಕ್ ಟು ದ ಹೋಟೆಲ್ಲು. ಆ್ಯಸ್ ಆಫ್ ನೋ ಸಕ್ಕತ್ತಾಗಿ ಹೋಗ್ತಾ ಇದೆ ಡೇ ಮಾತ್ರ. ಕ್ರೇಜಿ ವ್ಯೂಸು, ಬೋಟ್ ರೈಡ್ಸು, ಕ್ರಿಸ್ಟಲ್ ಕಯಾಕಿಂಗ್ ಮಾಡಿದ್ವಿ. ಅದನ್ನು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸು. ಆಲ್ಮೋಸ್ಟ್ 1 ಕಿಲೋಮೀಟ್ರ್ ಆಯಿತು ಕಯಾಕಿಂಗು. ಅದರಲ್ಲೊಂದು 50 ಮೀಟರ್ಸ್ ಮಾಡಿದ್ದಾಳೆ. ಅದನ್ನು ಬಿಟ್ಟು ಉಳಿಸಿದ್ದೆಲ್ಲ ನಾನೇ ಮಾಡಿರೋದು. ನಂಗೆ ಮಾಡೋಕ್ಕೆ ಬಿಟ್ಟಿಲ್ಲ ಇವನು. ಉಲ್ಟಾ ತಿರ್ಗಾ ರಿವರ್ಸ್ ಹಾಕ್ತಾನೆ ಇದ್ದಾಳೆ ಕಯಾಕಿಂಗ್ ಬೋಟ್ನ. 360 ಡಿಗ್ರಿ ತಿರುಗಿಸ್ತಾಳೆ ಕಯಾಕಿಂಗ್ ಮುಂದೆ ಕಳಿಸಿ ಅಂದ್ರೆ. ಇವತ್ತು ಕೊರೋನ್ ಪೋರ್ಟಿಂದ ನಾವು ಕ್ರೂಸಲ್ಲಿ ಎಲ್ನಿಡೋ ರೀಚ್ ಆಗಿದ್ದೀವಿ. 4.5 ಗಂಟೆ ತಗೊಳ್ತು. ಬಟ್ ಇದು ಸ್ವಲ್ಪ ಸೀ ಸಿಕ್ನೆಸ್ ಎಲ್ಲ ಇದ್ದರೆ ಪ್ರಾಬ್ಲಮ್ ಆಗುತ್ತೆ. ಪ್ರಿಪೇರ್ ಆಗಿ ಬನ್ನಿ, ತುಂಬ ಕಷ್ಟ ಆಗುತ್ತೆ ಆ್ಯಕ್ಚುಲಿ. ಸೊ ಅಂದರೆ ನೀವು ಕ್ರೂಸ್ ಪ್ರಿಫರ್ ಮಾಡ್ತೀರಾ ಅಂದರೆ ನಿಮಗೆ ಸ್ವಲ್ಪ ಸೀ ಸಿಕ್ನೆಸ್ ಎಲ್ಲ ನೀವು ಫೇಸ್ ಮಾಡಬೇಕಾಗತ್ತೆ. ಇದು 4.5 ಗಂಟೆ ಜರ್ನಿ ಆಗೋ ಇದರಿಂದ ಸಖತ್ ತ್ರಾಸ ಆಗುತ್ತೆ. ನಾವು ಹೇಗೋ ರೀಚ್ ಆಗಿದ್ದೀವಿ ಎಲ್ನಿಡೋ. ಇವಾಗ ಹೋಟೆಲ್ಗೆ ಹೋಗಿ ಚೆಕ್ ಇನ್ ಆಗಿ ರೆಸ್ಟ್ ಮಾಡೋದು. ನಮ್ಮದು ಎಕ್ಸ್ಪ್ಲೋರೇಷನ್ ಬಂದುಬಿಟ್ಟು ನಾಳೆ ಇರೋದು. ಇವತ್ತೊಂದು ಸನ್ಸೆಟ್ ನೋಡಬೇಕು. ಇಲ್ಲೇ ಎಲ್ಲಾದರೂ ಬೀಚ್ ಹತ್ರ ಸ್ವಲ್ಪ ಹ್ಯಾಂಗ್ಔಟ್ ಮಾಡಿ ಆಮೇಲೆ ನಾಳೆಗೆ ಪ್ರಿಪೇರ್ ಆಗಬೇಕಷ್ಟೆ. ಇವತ್ತು ಸ್ಟಾರ್ಮಲ್ಲಿ ಸಿಕ್ಕಾಕೊಂಡು ಬಿಟ್ಟಿದ್ದೀವಿ. ಸೊ ನಮ್ಮದು ಟೂರು ಎಲ್ಲ ಕ್ಯಾನ್ಸಲ್ ಆಗಿಬಿಟ್ಟಿದೆ. ಅದಕ್ಕೆ ಇವಾಗ ಒಂದು ರಿಸ್ಕ್ ತಗೊಂಡು ಒಂದು ಟೂರ್ ಡಿ ಬುಕ್ ಮಾಡಿ ಹೋಗ್ತಾ ಇದ್ದೀವಿ. ಬಟ್ ಸ್ಟಿಲ್ ವೆದರ್ ತುಂಬ ಅನ್ಪ್ರೆಡಿಕ್ಟೇಬಲ್ ಆಗಿದೆ. ಸೊ ಹೇಗಿರುತ್ತೆ ಗೊತ್ತಿಲ್ಲ ಟೂರು. ಸ್ವಲ್ಪ ರಿಸ್ಕಿ ಆಗಿರುತ್ತೆ. ಬಟ್ ಸ್ಟಿಲ್ ಇಲ್ಲಿ ನಾವು ಬಂದು ಏನು ಮಾಡದೆ ವಾಪಸ್ ಹೋದರೆ ಅದರಲ್ಲಿ ಥ್ರಿಲ್ ಇರಲ್ಲ. ಅದಕ್ಕೆ ರಿಸ್ಕ್ ಆದ್ರೂ ಪರವಾಗಿಲ್ಲ ಅಂತ ಒಂದು ಟೂರ್ ತೊಗೊಂಡಿದ್ದೀವಿ. ಲೆಟ್ಸ್ ಗೋ. ಫಸ್ಟ್ ಡೆಸ್ಟಿನೇಷನ್ ಬಂದುಬಿಟ್ಟು ಸ್ನಾರ್ಕ್ಲಿಂಗ್ ಇದೆ. ಸೊ ಗೋಯಿಂಗ್ ಅಂಡರ್ ವಾಟರ್.